ರಾಜ್ ಸರ್, ನಿಮಗೆ ಪ್ರಶ್ನೆ. ಈಗ ಈ ರೀತಿಯ ವಿವಾದವನ್ನ ನೀವು ಕೂಡ ಮೊದಲ ಬಾರಿಗೆ ಒಂದು ವೇದಿಕೆಯಲ್ಲಿ ನೋಡಿದಿರಿ ಅನ್ಕೊಳ್ತೀವಿ. ಸೊ ಹಾಗಾಗಿ ಪ್ರಜ್ವಲ್ ಅವರು ಮತ್ತೆ ನಿಮ್ಮ ಒಂದು ಕಾಂಬಿನೇಷನ್ ಅಂದಾಗ ಸೊ ಯಾವ ರೀತಿಯ ಮಾತುಕತೆ ಅವರ ಜೊತೆ ನಿಮ್ದಿತ್ತು? ಸೊ ಸಿನಿಮಾ ಮಾಡುವ ಹಂತದಲ್ಲಿ ಯಾವ ರೀತಿ ಒಂದು ಪ್ರೊಸೀಜರ್ ನಿಮ್ಗೆ ನೆನಪಾಗ್ತಿದೆ ಅನ್ನೋದು, ಮತ್ತೆ ಏನಾದ್ರು ಮನಸ್ತಾಪದ ಪರಿಸ್ಥಿತಿಗಳು ಕಾಣಿಸ್ತಾ ಅಂತ? ಸರ್ ನನಗೆ ಅಂದ್ರೆ ಇದ್ರಲ್ಲಿ ನಾನೊಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಇದರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂಥ ಟೈಟಲ್ ಇಂದ ಹಿಡಿದು ಎಲ್ಲದೂ ಕೂಡ ಅವ್ರ ಹೆಸರಲ್ಲಿರೋದು. ಆ್ಯಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಆ್ಯಂಡ್ ಇದು ಸಿನಿಮಾ ಮಾಡಿದ್ಮೇಲೆ ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಾ ಬಂದ್ಮೇಲೆ ಇರು ಸುಮರ್ಸ್ ಆಯ್ತಾ ಅಂತ. ಆ್ಯಂಡ್ ನಾನು ಇವರ ಮೊದಲ ಚಾಯ್ಸ್ ಆಗಿರಲಿಲ್ಲ, ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದ್ಯಾಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನು ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ಕೆ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ಟೆಕ್ನಿಷಿಯನ್ ಫಸ್ಟು. ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್ನು, ಇದ್ರಲ್ಲಿ ನಾನು ಒಪ್ಪಿಗೇನೂ ಇಲ್ಲ, ಇದನ್ನು ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳಲ್ಲಿ ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನು ಕಲ್ತವರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ, ಆ್ಯಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ. ನೋಡಿ ಸರ್, ಇಡೀ ಇಂಡಿಯಾ ನೋಡುವಂಥ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂಥ ಇಶ್ಯೂ ಇದಾಗಿದೆ ಅನ್ನೋದಿದೆಯಲ್ಲ, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಅಂದ್ರೆ ಮನುಷ್ಯರ ಥರ ಮಾತಾಡಿದ್ರೆ ಮಾತ್ರ, ಮನುಷ್ಯತ್ವ ಇಂಪಾರ್ಟೆಂಟ್. ಹಾಗೆ ಮಾತಾಡಿದ್ರೆ ನಾವು ಮಾತಾಡ್ಬೋದು ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್ ಸರ್. ಏನು ಸರ್ ಕಾಂಪಿಟೇಷನು? ಯಾವ ಕಾಂಪಿಟೇಷನು ಹೇಳಿ? ನಂದೊಬ್ಬಂದ ಸಿನಿಮಾ ಸರ್, ಆ ಹುಡುಗಿರ್ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗೆ ಕಾಣಿಸ್ತಾರೆ ಮಿತ್ರ ಸರ್? ಎಂಥ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ ಸರ್? ಅವ್ರು ಎಷ್ಟು ಜನ ನೋಡಿದ್ದಾರೆ? ಏನು ಸರ್ ಅವ್ರಿಗಿಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರದ್ದು ಹೆಸರಿದೆಯಾ ಸರ್ ಪೋಸ್ಟರಲ್ಲಿ? ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಸರ್. ದಿಸ್ ಇಸ್ ತುಂಬ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ. ಒಂದು ಕಾರಣ ಇದು ಕೂಡ. ಯಾಕಂದ್ರೆ ನಾವು ಕೊಲಾಬರೇಷನ್ ಇಲ್ಲ ಸರ್. ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ, ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗಿ ಬೆಳೆದ. ಮಿತ್ರ ಸರ್ಗೆ ಏನಾದರೂ ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವ್ರ ಹತ್ರ ಕಿತ್ಕೊಂಡು ನಾನು ಏನು ಸರ್ಗೆ ಸರ್, ನನಗೆ ಈ ಸಿನಿಮಾದಲ್ಲಾಗಲಿ ಹಿಂದೆನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನಗೆ ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರಮ್ ಶೋ ಅಲ್ಲಿ ಕಾಮಿಡಿ ಆಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನು ಮಾಡಲ್ಲ. ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬಿಡಬೇಕು ಅಂತ ನಾನು ಭಾವಿಸ್ತೀನಿ ಸರ್. ಚೆನ್ನಾಗಿ ಬಂದಿದೆ. ಮೊದಲಿಗೆ ಸರ್, ಈ ಮಧ್ಯದಲ್ಲಿ ರಾಜು ಶೆಟ್ಟರು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರು, ಕಲಾವಿದರ ಒಗ್ಗಟ್ಟು ಸರ್. ಮಧ್ಯದಲ್ಲಿ ಹೇಳಿದ್ರಿ ಕಲಾವಿದರ ಒಗ್ಗಟ್ಟು ಮತ್ತು ಚಿತ್ರತಂಡದ ಒಂದು ಒಗ್ಗಟ್ಟು ಅನ್ನೋದು. ಸೊ ಎಲ್ಲೋ ಒಂದ್ ಕಡೆ ಡಬ್ಬಿಂಗ್ ವಿಚಾರನೂ ಅಲ್ಲ, ಅದು ಹೊರತುಪಡಿಸಿ ಬೇರೆ ಏನಾಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಅಂತ ಬಂದಾಗ, ಕಲಾವಿದರು ಅಂತ ಬಂದಾಗ, ಈ ಸ್ಕ್ರೀನ್ ಸ್ಪೇಸ್ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ಆಗಿದೆಯಾ ಅಂತ ನೋಡು ಗುರು ಸರ್. ಖಂಡಿತವಾಗ್ಲೂ ಇಲ್ಲ, ಯಾಕಂದ್ರೆ ಇದೆಲ್ಲ ಕಥೆಯಲ್ಲಿ ಇರೋ ವಿಚಾರನೇ. ಹೇಳಿ. ಖಂಡಿತವಾಗ್ಲೂ ಇಲ್ಲ. ಇದು ಇಡೀ ಕಥೆನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ರ್ ಆಲ್ರೆಡಿ ಹೇಳ್ದ ಹಾಗೆ ನಮ್ಮ ಹತ್ರ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಸರ್. ಇಲ್ಲಿ ಸರ್ ಈಚೆ ಸೈಡ್ ಕಳೆದ ಸರ್ ಈ ವಿಚಾರ ಹೊರತುಪಡಿಸಿ ಮಾತಾಡಿದ್ರೆ ಸಿನಿಮಾದಲ್ಲಿ ಇಬ್ಬರ ಸಂಬಂಧ ಏನು ಅಂತ ಅದು ಬಹಳ ಕುತೂಹಲ. ಸಿನಿಮಾ ಕಡೆ ಬಂದ್ಬಿಟ್ಟು ಅದು ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅದರದ್ದು ಒಂದು ಆಂಗಲ್. ಸೊ ಹಾಗಾಗಿ ಅದು ಆ ಪ್ರಶ್ನೆನ ಸಿನಿಮಾ ನೋಡೋವರೆಗೂ ಹಾಗೆ ಇಟ್ಕೊಳ್ಳೋಣ ಅಂತ ಸರ್ ಈಚೆ ಸೈಡ್. ಸರ್ ಇಲ್ಲಿ ಹೇಳ್ತೀವಿ ಸರ್,
ಇದೇನು 6 ತಿಂಗಳ ಹಿಂದೆ ಸ್ಟಾರ್ಟ್ ಆದಂತ ಸಿನಿಮಾ ಅಲ್ಲ. ಖಂಡಿತ. ಕಳೆದ 2 ವರ್ಷದಿಂದ ನೀವು ಇಡೀ ತಂಡದ ಜೊತೆಗೆ ಪಯಣ ಮಾಡ್ತಾ ಇದ್ದೀರಿ. ಹೌದು. ಮೂಲದಲ್ಲಿ ಒಂದಿಷ್ಟು ಒಪ್ಪಂದಗಳು ಹಾಕೊಂಡಿರ್ತವೆ, ಯಾರು ಡಬ್ಬಿಂಗ್ ಮಾಡಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆಗಳು ಆಗಿರ್ತವೆ. ಆವಾಗ ಇರದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಎಲ್ರಿಗೂ ನಿರೀಕ್ಷೆ ಇರುತ್ತೆ ಸಿನಿಮಾಗಳು ಬರಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು, ರಾಜ್ ಸರ್ ಹೇಳಿದಂಗೆ ಸಿನಿಮಾನೇ ದೊಡ್ಡದು ಅಂತ. ಇಷ್ಟು ಜರ್ನಿಯಲ್ಲಿ ಇಷ್ಟು ವರ್ಷ ಕಾದ್ರೂ ಕೂಡ ಸಿನಿಮಾ ಇನ್ನೇನು ರಿಲೀಸಿಗೆ ಆಗುವಾಗ ಇನ್ನೇನು 1 ವಾರ 2 ವಾರ ಇರುವಾಗ ಇಂಥ ಸಮಸ್ಯೆಗಳು ಒಂದು ಸಿನಿಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತವೆ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ತಾರೆ ಜನರು. ಇಂತಹ ಸಮಸ್ಯೆಗಳೇ ನ್ಯೂಸ್ ಆಗ್ತವೆ. ಹೌದು. ಆ ಒಪ್ಪಂದಗಳಲ್ಲಿ ನಿಮ್ಮ ಡಬ್ಬಿಂಗ್ ಇರುತ್ತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತಾ ಅಥವಾ ನೀವೇ ಡಬ್ಬಿಂಗ್ ಮಾಡೋದು ಅಂತ ಇತ್ತಾ? ಸರ್, ಇದರಲ್ಲಿ ಸಿನಿಮಾ ಇಸ್ ಅ ಕಲೆಕ್ಟಿವ್ ಕ್ರಾಫ್ಟ್ ಸರ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟಲ್ಲಿ ಒಂದು ಕತೆ ಬರ್ದಿರ್ತೀವಿ, ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನ್ನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತಾನೇ ಸರ್ 1 ಶಾಟ್ ಅಥವಾ 1 ಸೀನ್ ಅಥವಾ 1 ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸರ್ ಸಮಸ್ಯೆ ಇರಬಹುದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವರು ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಇರೋಲ್ಲ ಸರ್. ಸೊ ಹಾಗಾಗಿ ಇದು ಏನೇ ಇದ್ದಿದ್ರು ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್ ಸರ್. ಇದು ಗುರುವರೇ ಶಿವಣ್ಣ ಅವರು ಫಸ್ಟ್ ಇದು ಮಾಡಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಎಲ್ಲ ಆಗಿತ್ತು. ಅವರು ಮಾಡಬೇಕಾಗಿದ್ದು ಸ್ಕ್ರಿಪ್ಟಿಗೂ ಈ ಸ್ಕ್ರಿಪ್ಟಿಗೂ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಮತ್ತೆ ಈ ಕೌಮ್ಯರಲ್ಲೂ ಮೊದಲು ಇತ್ತ ಅಥವಾ ಇರಲಿಲ್ವ? ಸರ್, ಇದು ಆ ಕತೆ ಏನಿದೆ, ಚಂದ್ರಶೇಖರ್ ಬಡ್ಡಿಯಪ್ಪ ಅವ್ರ ಕತೆ ಏನಿದೆ, ಅದರ ಆ ಕತೆ ಒಂದು 20% ಅಂದ್ರೆ ಇದು ಒಂದು 80% ಚೇಂಜ್ ಆಗಿರುವ ಒಂದು ಕತೆ. ಅದು ಐಡಿಯಾ ಆಗಿ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿರುವ ಪಾತ್ರಗಳಿರ್ಬೋದು, ಅದರಲ್ಲಿರುವ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಅದೆಲ್ಲವೂ ಬದಲಾಗಿದೆ. ಸೊ ಹಾಗಾಗಿ ಆ ಕತೆಗೂ ಈ ಕತೆಗೂ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನ್. ಗುರುವರೇ ಹೇಳಿ ಈ ಕಡೆ. ಈ ಶೂಟಿಂಗ್ ಟೈಮಲ್ಲಿ ಈ ತರ ಏನಾದ್ರು ಭಿನ್ನಾಭಿಪ್ರಾಯ ಮೂಡಿತ್ತಾ ಅಥವಾ ಶೂಟಿಂಗ್ ಆದ್ಮೇಲೆ ಈ ರೀತಿಯಾದಂತಹ ಸಮಸ್ಯೆ? ಇಲ್ಲ, ಶೂಟಿಂಗ್ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಈಸ್ ವೆರಿ ಕೋಆಪರೇಟಿವ್. ಈ ಕೋಆಪರೇಟೆಡ್. ಆ ಶೂಟಿಂಗ್ ಅಲ್ಲಿ ನಮಗೂ ಅಥವಾ ಅವ್ರಿಗೂ ಅಥವಾ ಯಾವುದಕ್ಕೂ ಶೂಟಿಂಗ್ ಇವರೆಲ್ಲ ಇದ್ರಪ್ಪ, ಇವ್ರು ಬಂದಿದ್ರಲ್ಲ, ಅವರೆಲ್ಲರೂ ಶೂಟಿಂಗ್ ಅಲ್ಲಿ ಇದ್ರು. ಅವರೆಲ್ಲರೂ ಶೂಟಿಂಗ್ ಬಂದಿದ್ರು. ಅವ್ರೆಲ್ರಿಗೂ ಗುರುದತ್ ಕಡೆಗೆ ಫಿಲ್ಮ್ಸ್ ಇಂದ ಸಂಬಳ ಹೋಗಿದೆ. ಅವ್ರು ಯಾರನ್ನು ನಮ್ಗೆ ಸ್ಟ್ರೇಂಜರ್ಸ್ ಅಲ್ಲ. ಅವರೇ ಬಂದು ಇವತ್ತು ಎದುರು ನಿಂತು ಇದೇನಿದು ಆಶ್ಚರ್ಯ ಅಂತ ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯ. ಸರಿ, ಈ ವಿವಾದಕ್ಕೆ ಒಂದು ತೆರೆ ಎಳೆದು ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಸರ್, ಸಿನಿಮಾ ಈಗ ಸಹಜವಾಗಿ ನೀವು ಒಂದಿಷ್ಟು ಪ್ರತಿ ಸಿನಿಮಾನು ಕೂಡ ನೀವು ಸ್ಪೆಷಲ್ ಸಿನಿಮಾದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗಲೇ ಹೇಳಿದ್ರಿ. ಈಗ ಕನ್ನಡದ ಸಿನಿಮಾಗಳು ಅಂದ್ರೆ ಪ್ರತಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿ ಜನರನ್ನ ತಲುಪಬೇಕಾಗಿದೆಯಾ? ನಮ್ಮ ನೆಲದ ಕಥೆಗಳು ಮತ್ತೆ ಈಗಾಗಲೇ ಸುಮಾರು ಸಿನಿಮಾಗಳು ಸಕ್ಸಸ್ ಆಗಿದೆ ಸರ್. ಇದು ಇಲ್ಲ ಸರ್, ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋದು ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾನ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಂಡಿಲ್ಲ. ಮತ್ತೆ ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಮತ್ತೆ ಸೌಂಡ್ ಇದು ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಖುಷಿ ಇದೆ. ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಲೈಟರ್ ಬುದ್ಧ ಫಿಲ್ಮ್ಸ್ ಅಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗ್ಬೇಕು, ಬಿಟ್ರೆ ನಾವು ಫೋರ್ಸ್ ಮಾಡಕ್ ಬಹಳ ಕಷ್ಟ. ಈಗ ನಾನು ಕೇಳಿದೆ ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂತ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗ್ಬೇಕು, ಅದ್ರ ಕ್ವಾಲಿಟಿ ಮೇಲೆ ಜನ ಅದನ್ನ ತಗೊಂಡು ಹೋಗ್ಬೇಕು. ಕಾಂತಾರನ್ ಹಾಗೆ ಮಾಡಿದ್ದು, ಸೂತ್ರಪ್ಸು ಹಾಗೆ ಆಗಿದ್ದು. ಸೊ ಆ ತರದ ಸಿನಿಮಾಗಳು ಮಾತ್ರ, ಯಾಕಂದ್ರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ತುಂಬಾ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಕನ್ನಡ, ಅಪ್ಪಟ ಕನ್ನಡದ ಸಿನಿಮಾ ಅಂದ್ರೆ ಕರಾವಳಿ ಸರ್, ಆ ಭಾಗದ ಕಥೆಗಳು, ಆ ಸಂಸ್ಕೃತಿ ನಿಮಗೆ ತುಂಬಾ ಅಂದ್ರೆ ಮೂಲದಿಂದ ಗೊತ್ತಿರುವಂತದ್ದು. ಸೊ ಹಾಗಾಗಿ ಈ ಸಿನಿಮಾ ಕೂಡ ಹೇಳಿದಾಗೆ ನೀವು ಹೇಳಿದಾಗೆ ಕಾಂತಾರ ರೀತಿಯ ಮೋಡಿ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅಂತ? ಅಂದ್ರೆ ಯಾವತ್ತು ಮೋಡಿ ಅದು ಜನಗಳ ನಿರ್ಧಾರ ಸರ್, ಯಾವತ್ತೂ ಕೂಡ. ಅಂದ್ರೆ ನಾವೊಂದು ಕತೆ ಮಾಡ್ತೀವಿ, ಅದು ಅದೇ ರೀತಿ ರೀಚ್ ಆಗುತ್ತಾ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಅದೇ ಸಿನಿಮಾದ ದೊಡ್ಡ ಖುಷಿ ಕೂಡ. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ಸಿನಿಮಾದ ಬೆಸ್ಟ್ ಏನು ಅಂತ ಹೇಳಿದ್ರೆ
ಈ ಸಿನಿಮಾನ ನಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಚಾಲೆಂಜ್ಗಳಿತ್ತು ಇದರಲ್ಲಿ. ಯಾವ್ದಾವುದೋ ಪ್ರಾಣಿಗಳ ಜೊತೆ ಡೀಲ್ ಮಾಡಬೇಕು, ಅದು ಆ ರೇಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಬಹಳ ಕಷ್ಟ. ಅದನ್ನ ನೆನಪಿಸ್ಕೊಂಡ್ರೆ ನೋಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದೆಲ್ಲದ ಆ ಒಂದು ಕಾರಣದಿಂದ ಅಷ್ಟು ಟೈಮ್ ತಗೋತು. ಅಂದ್ರೆ ಇದು ಬಹಳ ಇದು ಸುಲಭವಾಗಿ ಮಾಡುವಂತ ಸಿನಿಮಾ ಅಲ್ಲ, ಇದು ಸೂಪರ್ ಸೋ ಅಲ್ಲ. ಅಂದ್ರೆ ಒಂದು ಜಾಗದಲ್ಲಿ ಹೋಗಿ ನಾವು ಶೂಟ್ ಮಾಡ್ಕೊಂಡ್ ಬರ್ತೀವಿ ಅನ್ನೋದಕ್ಕೆ ಇದರಲ್ಲಿ ಬಹಳಷ್ಟು ಲೇಯರ್ಗಳ ಕೆಲಸ ಇದೆ. ಸೊ ಅದನ್ನ ಮಾಡಿರೋದಕ್ಕೆ ನಾನು ಮೊದಲಿಗೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಒಬ್ಬ ಕನ್ನಡದ ಒಬ್ಬ ಪ್ರೇಕ್ಷಕನಾಗಿ. ಸೊ ಈ ಥರದ ಪ್ರಯತ್ನಗಳಾಗಬೇಕು. ಈ ಥರದ ಪ್ರಯತ್ನಗಳು ಯಾವಾಗಾದರೂ ಕೂಡ ನಾನು ಜೊತೆಗೆ ನಿಲ್ತೀನಿ. ಅದು ಏನೇ ಆದರೂ ಪರವಾಗಿಲ್ಲ, ಅದು ಕೊನೆ ತನಕ ಜೊತೆಗೆ ನಿಲ್ತೀನಿ ಅಂತ. ಗುರು ಸರ್,